ಇನ್ನು ಐಟಿ ಇಡಿ ಡಿಕೆ ಶಿವಕುಮಾರ್ ಅವರನ್ನ ಯಾವ ಕಾಲಕ್ಕೂ ಬಿಡಲ್ವಾ ಅನ್ನೋ ಪ್ರಶ್ನೆ ಮನೆ ಮಾಡ್ತು. ಇದಕ್ಕೆ ಅವರು ನಾನು ಸಾಯೋ ತನಕ ಅವರು ನನ್ನ ಬಿಡಲ್ಲ ಅಂದಿದ್ದಾರೆ. ಐಟಿ ಮತ್ತು ಇಡಿ ಡಿಕೆಶಿ ಅವರನ್ನ ಯಾವ ಕಾರಣಕ್ಕೂ ಬಿಡಲ್ವಾ ಅನ್ನೋ ಪ್ರಶ್ನೆ ಇದೆ. ಸರೆಂಡರ್ ಆಗೋವರೆಗೂ ಐಟಿ ಇಡಿ ಡಿಕೆ ಶಿವಕುಮಾರ್ ಅವರನ್ನ ಬಿಡಲ್ವಾ? ಈ ಕ್ಷಣಕ್ಕೂ ನನ್ನ ಮೇಲೆ ರಾಜಕೀಯ ದ್ವೇಷ ಇದೆ ಅಂತಾರೆ. ನಾನು ಸಾಯೋ ತನಕ ಅವರು ನನ್ನನ್ನ ಬಿಡಲ್ಲ ಅನ್ನೋದು ಡಿಕೆ ಶಿವಕುಮಾರ್ ಅವರಿಗೆ ಗೊತ್ತಿರೋ ಅಂಶ. ಸೊ ಈ ವಿಷಯವಾಗಿ ಪಬ್ಲಿಕ್ ಟಿವಿಯ ವಿಶೇಷ ಸಂದರ್ಶನದಲ್ಲಿ ಮುಕ್ತವಾಗಿ ಮಾತನಾಡಿದ್ದಾರೆ. ಏನು ಹೇಳಿದ್ರು ಹಾಗಾದ್ರೆ ಐಟಿ ಇಡಿ ಬಗ್ಗೆ? ಅವರ ಅಭಿಪ್ರಾಯ ಏನು? ಯಾತಕ್ಕಾಗಿ ಐಟಿ ಇಡಿ ಇವರ ಬೆನ್ನು ಬಿದ್ದಿದೆ? ಕೇಳೋಣ ಬನ್ನಿ. ಇಡಿ ಭಯ ಇನ್ನೂ ಇದೆಯಾ? ಅವ್ರು ನಾನು ಬಿಡಲ್ಲ. ನೀವು ತಪ್ಪೇ ಮಾಡಿಲ್ಲ ಅಂತೀರಿ, ಯಾಕೆ ಬಿಡಲ್ಲ? ಮತ್ತೆ ನೋಡಿ, ಅವರು ಪೊಲಿಟಿಕಲ್ ಆ್ಯಂಗಲಲ್ಲಿ ಇದ್ದಾರೆ. ಅವರೆಲ್ಲ ಪೊಲಿಟಿಕಲ್. ನಿನ್ನೆ ಅದು ಯಾವುದೋ ನಮ್ಮ ಊರಲ್ಲಿ ಗ್ರಾಮ ಪಂಚಾಯತಿ, ನಮ್ಮಪ್ಪ ನನಗೆ ಗೊತ್ತಿಲ್ಲ, ಯಾವುದೋ ಒಂದು ಸೈಟ್ ತಗೊಬಿಟ್ಟವ್ರೆ. ನಮ್ಮ ಮನೆ ಎದುರುಗಡೆ ಒಂದು ಸೈಟು, ಗಾಡಿ ನಿಲ್ಸೋಕ್ಕೆ 30-40 ಸೈಟು ಇಲ್ಲ. ಆ ಪಂಚಾಯತಿಗೆ ನೋಟಿಸ್ ಕೊಟ್ಟವ್ರು CBIನವರು. ಟ್ಯಾಕ್ಸ್ ಯಾರು ಕಟ್ಟವ್ರೆ, ಎಷ್ಟು ಕಟ್ಟವ್ರೆ ಅಂತ. 10 ರೂಪಾಯಿ 15 ರೂಪಾಯಿ ಕಟ್ಟಿರಬೇಕು ಟ್ಯಾಕ್ಸಿನ, 20 ರೂಪಾಯಿ 100 ರೂಪಾಯಿ ಕಟ್ಟಿರ್ಬೇಕು. ಅದಕ್ಕೂ ನೋಟಿಸ್ ಕೊಟ್ಟರು. ದಿನ ನಿಮ್ಮ ಹೆಜ್ಜೆಗೂ ಕೂಡ ನನ್ನ ಫ್ರೆಂಡ್ಸು, ನನ್ನ ರಿಲೇಟಿವ್ಸು, ನಾನು ಬಿಸ್ನೆಸ್ ಮಾಡಿರೋರು, ನಾನು ವ್ಯವಹಾರ ಮಾಡೋರು ಯಾರನ್ನೂ ಬಿಡ್ತಾಯಿಲ್ಲ. ನಾನು ಏನು ಬೇಕಾದ್ರೂ ಮಾಡ್ಕೊಳ್ಳಿ ಸುಮ್ಮನೆ. ಗೌರ್ಮೆಂಟ್ ಕೇಸ್ ವಿಡ್ರಾ ಮಾಡಿದ್ರು ತಿರ್ಗಾ ಅಪೀಲ್ ಹಾಕೊಂಡವ್ರೆ, ಕೋರ್ಟ್ಗೆ ಹಾಕವ್ರೆ. ಸೊ ಪ್ರತಿ ಹೆಜ್ಜೆಯಲ್ಲೂ ಈಗ ಯೋಚನೆ ಮಾಡಿ ಹೆಜ್ಜೆ ಇಡಬೇಕಾಗಿದೆ. ನೋಡಿ, ಐ ಆಮ್ ವೆರಿ ಕಾನ್ಫಿಡೆಂಟ್. ನಾನೇನು ತಪ್ಪು ಮಾಡಿಲ್ಲ. ನನ್ನ ಮೇಲೆ ಯಾವ ಎನ್ಕ್ವೈರಿನೂ ಇರಲಿಲ್ಲ, ಯಾವ ಆರೋಪನೂ ಇರಲಿಲ್ಲ. ಎಲ್ಲ ಪೊಲಿಟಿಕಲ್ ಆ್ಯಂಗಲ್. ಸೊ ಐಟಿ ಇಡಿ ಪ್ರತಿ ಹೆಜ್ಜೆಗೂ ನನ್ನನ್ನ ಐಟಿ ಮತ್ತು ಇಡಿ ಹಿಂಬಾಲಿಸ್ತಾನೆ ಇದೆ. ಅದು ನನ್ನ ವ್ಯವಹಾರದಲ್ಲಿ ಯಾರೆಲ್ಲ ಇದ್ದಾರೋ, ಸಂಬಂಧಿಕರಿರಬಹುದು, ಫ್ರೆಂಡ್ಸ್ ಇರಬಹುದು, ಬಿಸ್ನೆಸ್ ಪಾರ್ಟ್ನರ್ಸ್ ಇರಬಹುದು, ಪ್ರತಿಯೊಬ್ಬರನ್ನೂ ಕೂಡ ಇವರು ಹಿಂದೆ ಬಿದ್ದಿದ್ದಾರೆ. ಸೊ ಅವರು ಒಟ್ಟಿನಲ್ಲಿ ಬಿಡೋ ರೀತಿ ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ದಾರೆ DCM ಡಿಕೆ ಶಿವಕುಮಾರ್ ಅವರು. ಡಿಕೆ ಶಿವಕುಮಾರ್ ಅವರ ಸಂದರ್ಶನದ ಕೆಲ ತುಣುಕುಗಳನ್ನ ಈಗ ನೋಡಿದ್ರಿ. ಸಂಪೂರ್ಣ ಈ ಸಂದರ್ಶನದ ಭಾಗವನ್ನ ನೋಡಬೇಕು ಅಂದ್ರೆ ಸಂಜೆ 7 ಗಂಟೆಗೆ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ತಪ್ಪದೇ ವೀಕ್ಷಿಸಿ. ಆ ಒಂದು ಕಾರ್ಯಕ್ರಮದಲ್ಲಿ ಇನ್ನೂ ಏನೆಲ್ಲ ಸ್ಫೋಟಕ ವಿಚಾರಗಳನ್ನು ಮಾತನಾಡಿದ್ದಾರೆ ಅನ್ನೋದನ್ನ ವೀಕ್ಷಿಸಬಹುದು.